ದುಬೈಗೆ ಹೋಗಿ ಬಂದ್ರಿ, ಅಲ್ಲಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನಿಸ್ತದೆ ಒಂದು. ಆಮೇಲೆ ಬಿಹಾರದವರು ಅನ್ನೋಂತ ಗೊತ್ತಾಗ್ತಿದೆ ಅಂತ ಉಪ್ಪಿ ಸರ್ ಏನೋ ಹೇಳ್ದಂಗಿತ್ತು, ಅದು ಹೇಗೆ ಅಂತ? ಹಂಗೆ ಅನ್ಸ್ತಾ ಇತ್ತು. ಟ್ರೇಸ್ ಮಾಡಿದ್ರು, ಬಟ್ ಅದು ಪೊಲೀಸ್ ಅವರೇ ಹೇಳ್ತಾರೆ ನಿಮ್ಗೆ ಯಾರು ಅಂತ. ಬಟ್ ಖಂಡಿತ ಇಲ್ಲ, ದುಬೈಯಿಂದ ಏನ್ ಸಂಬಂಧನೇ ಇಲ್ದ ಇಲ್ಲಿ ಆಗಿರೋದು. ಸೊ ಅವ್ರ ಫೋನ್ಗೆ ಡೈರೆಕ್ಟ್ ನನ್ನ ನಂಬರ್ ಹಿಂಗ್ ಸಿಕ್ತವ್ರಿಗೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಜನರಲ್ ಆಗಿ ಟ್ರೈ ಮಾಡಿರ್ತಾರೆ ಅಂತ ಅನ್ಕೊಂತೀನಿ. ಬಟ್ ನೋಡಿ, ಒಂದು ಅವರಲ್ಲಿ ಎಷ್ಟೆಲ್ಲ ತೊಂದರೆ ಆಯ್ತು. ಲೈಕ್ ಆಮೇಲೆ ನಾವು ತುಂಬಾ ಇದು ಒಂದು ಒಳ್ಳೆ ಪಾಠ ನಮ್ಗೆ. ಆಮೇಲೆ ನಮ್ಗೆ ಯಾರು ಇದನ್ನ ನೋಡ್ತಿದ್ದಾರೆ, ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ, ಬಿಕಾಸ್ ನಾವೆಲ್ಲ ಟೆಕ್ಗೆ ಇತ್ತೀಚೆಗೆ ನಾವೆಲ್ಲರೂ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ ಜಾಸ್ತಿ. ಅಂತ ತುಂಬಾ ಜನ UPI ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಭಯ ಪಡಂಗಿಲ್ಲ, ಬಿಕಾಸ್ ಅದು ನೆಕ್ಸ್ಟ್ ಎಲ್ಲ UPI ಯೂಸ್ ಮಾಡ್ತಾ ಇರೋದು. ಬಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಯೂಸ್ ಮಾಡಿ, ಅಂಡ್ ಯಾರಿಗೆ ಟ್ರಸ್ಟ್ ಮಾಡಬೇಡಿ. ಅಂಡ್ ಖಂಡಿತ ಈ ತರ ಒಂದು ಮೆಸೇಜ್ ಬಂದ್ರೆ ಯಾವ್ದು ರೀತಿ ಫಸ್ಟ್ ಆ ವ್ಯಕ್ತಿ ಹತ್ರ ಮಾತಾಡಿ. ಇನ್ನೊಂದು ವಿಷಯ ನಿಮ್ಗೆ ನಾನು ಹೇಳ್ಬೇಕು, ನೆನ್ನೆ ನಾನು ಉಪ್ಪಿಗೆ ಹೇಳ್ತಿದ್ದೆ, AI ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದಾರೆ, ಅರ್ಥ ಆಯ್ತಾ? ಲೈಕ್ ನನ್ನ ವಾಯ್ಸು ರೆಕಾರ್ಡ್ ನನ್ನ ತರ ಮಾತಾಡಿ ಬೇರೆಯವ್ರಿಗೆ ಕಲ್ಸೋ ತರ. ದಟ್ ನಾನು ನಿಮ್ಮ ಸಪೋಸ್ ನಾನು ನನ್ನ ಮಗುಗೆ ಕಲ್ಸಿದ್ರೆ, ಆಯುಷ್ ನಾನು ಮಮ್ಮ ಫೋನ್ ಹೋಗ್ತಾ ಇಲ್ಲ, ನೀನ್ ಪ್ಲೀಸ್ ನನ್ನ ಫೋನ್ಗೆ ನನ್ನ ಅಕೌಂಟ್ಗೆ ದುಡ್ಡು ಕಲ್ಸು, ನಾನಿದು ನನ್ನ ವಾಯ್ಸ್ ತರ. ಸೊ ಅದಕ್ಕೆ ಒಂದು ಪಾಸ್ವರ್ಡ್ ಮಾಡಬೇಕು ನಾವು, ಏನೋ ಒಂದು ಸ್ಪೆಷಲ್ ಆಗಿ ಮಾಡಬೇಕು. ದಟ್ ಇದೇ ನಮ್ಮ ಫ್ಯಾಮಿಲಿ ಕೋಡ್ ವರ್ಡು. ಈ ತರ ಅರ್ಜೆಂಟ್ ಆಗಿದೆ, ನಾನು ಈ ಪದನ ಯೂಸ್ ಮಾಡ್ತೀನಿ, ಅಥವಾ ನಾನು ಈ ಕೋಡ್ ವರ್ಡ್ ಹೇಳ್ತೀನಿ, ಆವಾಗ ನಾನೇ ಅಂತ ನಿನ್ಗೆ ಗ್ಯಾರಂಟಿ ಇರುತ್ತೆ, ಇಲ್ಲಾಂದ್ರೆ ನಾನೇ ಅಲ್ಲ. ಈ AI ಕಾಲದಲ್ಲಿ, ಈ ಟೆಕ್ ಕಾಲದಲ್ಲಿ ನಾವು ಇದೆಲ್ಲ ಐ ಥಿಂಕ್ ಇವಾಗ ನನಗೆ ಅನಿಸ್ತಾ ಇದೆ ದಟ್ ನಾವು ಅದಕ್ಕೆ ರೆಡಿ ಆಗಬೇಕು. ಫೈನಲಿ ಮೇಡಮ್, ಮಹಿಳೆಯರಿಗೆ ತೊಂದರೆ ಆಗುವಂತ ಮೆಸೇಜ್ಗಳು ಬರುವಂತದ್ದು ಸರ್ವೇ ಸಾಮಾನ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕೂಡ ಆಗ್ತಾ ಇದೆ. ಫೈನಲ್ ಏನ್ ಹೇಳ್ತೀರಿ ಸೋಷಿಯಲ್ ಮೀಡಿಯಾದ ಯೂಸ್ ಅಂಡ್ ಮಿಸ್ಯೂಸ್ ಬಗ್ಗೆ? ಖಂಡಿತ ಸೋಷಿಯಲ್ ಮೀಡಿಯಾದ ಅದು ತುಂಬಾ ದೊಡ್ಡ ವಿಷಯ, ಬಿಕಾಸ್ ಅದರಲ್ಲಿ ತುಂಬಾ ಥಿಂಗ್ಸ್ ನಡೀತಾನೆ ಇರುತ್ತೆ. ನಾವು ಅದು ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಬಟ್ ಇವತ್ತು ಆಗಿರೋದು ಈ ಫ್ರಾಡ್ ಅನ್ನೋದು ಇದೆ ಅಲ್ವಾ, ಈ ಮನಿ ಫ್ರಾಡು ತುಂಬಾ ಚೆನ್ನಾಗಿ ಆಗ್ತಾನೆ ಇರುತ್ತೆ. ಪೊಲೀಸ್ ಅವ್ರಿಗೇನು ಆಗಿದೆ, ಯಾರೊಬ್ರು ಹೆಂಡತಿಗೆ ಟೀಚರು ಅಂತ ತೊಂದರೆಲಿ ದುಡ್ಡು ಕಳಿಸಿ ಅಂತ ಹೇಳಿದ್ದಾರೆ, ಅವ್ರು ಕಳಿಸ್ಬಿಟ್ಟಿದ್ದಾರೆ. ಯಾರೋ ಇನ್ನೋಸೆಂಟ್ ಅವ್ರಿಗೆ ಜಾಸ್ತಿ ಆಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ, ತಕ್ಷಣ ಹೆಲ್ಪ್ ಮಾಡಬೇಕು ಅನ್ಕೊಂಡವ್ರಿಗೆ. ಸೊ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಎಲ್ಲ ತಿಳ್ಕೊಂಡು ಮಾಡಿ, ಆದಷ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ, ನಿಮ್ಮ ಫೋನ್ನ ಹುಷಾರಾಗಿ ಇಟ್ಕೊಳ್ಳಿ. ಫೋನ್ ಕಲ್ತಿದ್ರೂ ಕೆಲವು ಸತಿ ಫೋನ್ ಹ್ಯಾಕ್ ಮಾಡಿ ಎಲ್ಲ ಯೂಸ್ ಮಾಡಿಬಿಡ್ಬೋದು ಅಂತ ಎಲ್ಲರೂ. ಸೊ ಎಲ್ಲರೂ ಹುಷಾರಾಗಿ ಉಪಯೋಗಿಸಿ ಅಂತ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತು. ಎಕ್ಸಾಕ್ಟ್ ಆಗಿ ಹೇಗಾಯ್ತು ಅನ್ನೋದು ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ಇಲ್ಲಿರುವಂತದ್ದು ಪ್ರಿಯಾಂಕಾ ಉಪೇಂದ್ರ ಅವರ ನಂಬರು. ಬೆಳಗ್ಗೆ ನಾನು ಈ ರೀತಿ ವಿಷಯ ಗೊತ್ತಾದಾಗ ಅವ್ರಿಗೆ ಏನಂತಂದ್ರೆ ಒಂದು ಮೆಸೇಜ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಪ್ರೋಗ್ರಾಮ್ ಇದೆ ಮೇಡಮ್, ಮಾತಾಡಬೇಕು ಅಂತ ಸುಮ್ಮನೆ. ಸೊ ಆಗ ಏನ್ ರಿಪ್ಲೈ ಬರುತ್ತೆ ಅಂತ ನೋಡಿದಾಗ, ಸೊ ನೀಡ್ ಸಮ್ ಹೆಲ್ಪ್ ನಾವು ಅನ್ನೋಂತ ಒಂದು ಮೆಸೇಜ್ ಬರುತ್ತೆ. ಸೊ ಆದ ತಕ್ಷಣ ವಾಟ್ ಮೇಡಮ್ ಅಂತ ಕೇಳ್ತೀವಿ. ಸೊ ಏನು ಅಂತ ಕೇಳಿದಾಗ 55,000 ರೂಪಾಯಿ ಅಮೌಂಟ್ ಕೊಡಬೇಕು, ದಯವಿಟ್ಟು ಕೊಡಿ 2 ಅವರಲ್ಲಿ ಅನ್ನುವಂತಹ ಮೆಸೇಜು. ಸೊ ಇದೇ ರೀತಿಯಾಗಿ ತುಂಬಾ ಜನಕ್ಕೆ ಒಂದು ಮೆಸೇಜ್ ಹೋಗಿರ್ತಕ್ಕಂಥದ್ದು. ಸೊ ಕೊನೆಗೆ ಈಗ ಸೈಬರ್ ಕ್ರೈಮ್ಗೆ ದೂರನ್ನು ಕೂಡ ಪ್ರಿಯಾಂಕಾ ಉಪೇಂದ್ರ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.